ಅತ್ತೆಯ ಎದುರಲ್ಲೇ ಹೆಂಡತಿಯ ಜೊತೆ ಮೊದಲ ರಾತ್ರಿಯ ಸುಖ ಅನುಭವಿಸಿದ ಅಳಿಯ. ಇವಳು ನಿರ್ಮಲಾ ಅಂತ. ನಿರ್ಮಲಾ ತನಗೊಂದು ಮೊಮ್ಮಗು ಬೇಕಾಗಿ ತನ್ನ ಮಗ ರಾಜೀವ್ಗೆ ರಜನಿಯನ್ನು ಮದುವೆ ಮಾಡಿ ಕರೆದುಕೊಂಡು ಬಂದಾಗ ರಜನಿಯ ಜೊತೆ ಅವಳ ತಾಯಿ ವಿಮಲಾ ಕೂಡ ಬರುತ್ತಾಳೆ. ಅವಾಗ ಅದನ್ನೆಲ್ಲ ನೋಡಿದ ಅಕ್ಕಪಕ್ಕದ ಜನ ಹೀಗೆ ಮಗಳ ಜೊತೆಯಲ್ಲೇ ಅಮ್ಮ ಬರುವುದು ಸರಿಯಲ್ಲ ನೋಡಿ ಅಂತ ನಿರ್ಮಲಾಗೆ ಹೇಳುತ್ತಾರೆ. ಅವಾಗ ನಿರ್ಮಲಾ ಸೊಸೆ ನಮ್ಮವಳು ಇದ್ದಾಗ ಅವಳ ಅಮ್ಮ ಕೂಡ ನಮ್ಮವರೇ ತಾನೆ ಅಂತ ಹೇಳುತ್ತಾ ಮಗ ಹಾಗೂ ಸೊಸೆಯನ್ನು ರೂಮಿಗೆ ಕಳುಹಿಸಿ ವಿಮಲಾಳ ಕೈಯಲ್ಲಿ ಹಾಲು ಕೊಟ್ಟು ನಾನು ಹೇಳಿದ ವಿಷಯ ನಿಮಗೆ ನೆನಪಿದೆ ತಾನೆ ಅಂತ ಕೇಳುತ್ತಾಳೆ. ಅವಾಗ ವಿಮಲಾ ನೀವೇನು ಚಿಂತೆ ಮಾಡಬೇಡಿ, ನಾನು ಇವತ್ತು ನಿಮ್ಮ ಆಸೆ ಈಡೇರುವ ಹಾಗೆ ಎಲ್ಲ ಪ್ಲಾನ್ ಮಾಡಿದ್ದೇನೆ ಅಂತ ಹೇಳಿ ರಾಜೀವ್ ಹತ್ತಿರ ಹೋಗಿ ಕುಡಿಯಲು ಹಾಲು ಕೊಟ್ಟು ಅವರಿಬ್ಬರಿಗೂ ರೊಮ್ಯಾನ್ಸ್ ಮಾಡಲು ಹೇಳಿ ನೋಡುತ್ತಾ ಅಲ್ಲೇ ಕುಳಿತುಕೊಳ್ಳುತ್ತಾಳೆ. ಮರುದಿನ ನಿರ್ಮಲಾ ನಿನ್ನೆಯ ಕೆಲಸ ಏನಾಯ್ತು ಅಂತ ವಿಮಲಾಳನ್ನು ಕೇಳಿದಾಗ ವಿಮಲಾ ಎಲ್ಲವೂ ಸಕ್ಸಸ್ ಆಗಿದೆ ಅಂತ ಹೇಳುತ್ತಾಳೆ. ನಂತರ ಎಲ್ಲರೂ ಊಟಕ್ಕೆ ಕುಳಿತಾಗ ರಾಜೀವ್ನ ಫ್ರೆಂಡ್ ಆಕಾಶ್ ಅಲ್ಲಿಗೆ ಬಂದು ನೀನು ಅತ್ತಿಗೆಯನ್ನು ನನಗೆ ಪರಿಚಯ ಮಾಡಿಸಲ್ವಾ ಅಂತ ರಾಜೀವ್ನನ್ನು ಕೇಳುತ್ತಾನೆ. ಅವಾಗ ರಾಜೀವ್ ರಜನಿಯನ್ನು ಆಕಾಶ್ಗೆ ಪರಿಚಯ ಮಾಡಿಸಿದಾಗ ಆಕಾಶ್ ಅವಳ ಸೌಂದರ್ಯಕ್ಕೆ ಮರುಳಾಗಿ ರಜನಿಯನ್ನೇ ನೋಡುತ್ತಾ ನಿಲ್ಲುತ್ತಾನೆ. ನಂತರ ನಿರ್ಮಲಾ ನಾವು ಇವತ್ತು ನಿನ್ನ ಕೈ ಊಟದ ರುಚಿ ನೋಡಬೇಕು, ಅಡುಗೆ ಮಾಡು ಅಂತ ರಜನಿಗೆ ಹೇಳಿದಾಗ ರಜನಿ ನನಗೆ ಅಡುಗೆ ಮಾಡಲು ಬರಲ್ಲ ಅಂತ ಹೇಳುತ್ತಾ ಅಳಲು ಶುರು ಮಾಡುತ್ತಾಳೆ. ಅವಾಗ ನಿರ್ಮಲಾ ಅವಳಿಗೆ ಸಮಾಧಾನ ಮಾಡಿ ಎಲ್ಲ ಕೆಲಸ ತಾನೇ ಮಾಡಿದಾಗ ರಜನಿ ರಾಜೀವ್ಗೆ ಊಟಕ್ಕೆ ಬಡಿಸುತ್ತಾಳೆ. ಅವಾಗ ರಾಜೀವ್ ಇವತ್ತಿನ ಅಡುಗೆ ತುಂಬಾ ಚೆನ್ನಾಗಿ ಆಗಿದೆ, ಯಾರು ಮಾಡಿದ್ದು ಅಂತ ರಜನಿಯನ್ನು ಕೇಳುತ್ತಾನೆ. ಅವಾಗ ರಜನಿ ನನ್ನ ಅಮ್ಮ ಮಾಡಿದ್ದು ಅಂತ ಹೇಳಿದಾಗ ಇವಳೇಕೆ ಹೀಗೆ ಸುಳ್ಳು ಹೇಳುತ್ತಿದ್ದಾಳೆ ಅಂತ ನಿರ್ಮಲಾಗೆ ಶಾಕ್ ಆಗುತ್ತದೆ. ನಂತರ ಪಕ್ಕದ ಮನೆಯ ಕಾವ್ಯ ತನ್ನ ಗೋಲ್ಡನ್ ನೆಕ್ಲೆಸ್ ನಿರ್ಮಲಾ ಹತ್ತಿರ ಇಟ್ಟುಕೊಳ್ಳಲು ಕೊಟ್ಟಾಗ ಅದನ್ನು ರಜನಿ ಹಾಗೂ ವಿಮಲಾ ನೋಡಿ ಅದೇ ದಿನ ನೈಟ್ ನಿರ್ಮಲಾಳ ರೂಮಿನಿಂದ ಕದಿಯಲು ನೋಡುತ್ತಾರೆ. ಅವಾಗ ನಿರ್ಮಲಾಗೆ ಎಚ್ಚರವಾಗಿ ರಜನಿ ಅಲ್ಲಿಂದ ಓಡಿ ಹೋದಾಗ ವಿಮಲಾ ನಿರ್ಮಲಾಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಆವಾಗ ಶಾಕ್ ಆದ ನಿರ್ಮಲಾ ನೀವೇಕೆ ಈ ಒಡವೆ ಕದಿಯುತ್ತಿದ್ದೀರಿ, ನಾನು ನಿಮ್ಮನ್ನು ಏನೋ ಅಂದುಕೊಂಡು ಈ ಮನೆಯಲ್ಲಿ ಸೇರಿಸಿಕೊಂಡರೆ ನಿಮ್ಮ ಯೋಚನೆಗಳೇ ಸರಿಯಿಲ್ಲ, ನಾನು ಈ ವಿಷಯ ರಾಜೀವ್ಗೆ ಹೇಳುತ್ತೇನೆ ಅಂತ ವಿಮಲಾಗೆ ಹೇಳಿ ರಾಜೀವ್ಗೆ ಹೇಳಲು ನೋಡಿದಾಗ ರಜನಿ ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಎಲ್ಲರಿಗೂ ಸುಳ್ಳು ಹೇಳಿ ಪರಿಸ್ಥಿತಿ ಕಂಟ್ರೋಲ್ ಮಾಡುತ್ತಾಳೆ. ಅವಾಗ ಖುಷಿಯಾದ ನಿರ್ಮಲಾ ಎಲ್ಲ ಕೋಪ ಮರೆತು ಹಿಂದೆ ಆದದ್ದನ್ನೆಲ್ಲ ಮರೆತು ಬಿಡಿ ಅಂತ ವಿಮಲಾಳ ಹತ್ತಿರ ಸಾರಿ ಕೇಳಿ ರಜನಿಗೆ ಕೇರ್ ಮಾಡಲು ಶುರು ಮಾಡಿದಾಗ ರಜನಿಯನ್ನು ರೂಮ್ ಒಳಗೆ ಕರೆದ ವಿಮಲಾ ನೀನೇಕೆ ಹೀಗೆ ಸುಳ್ಳು ಹೇಳಿದೆ ಅಂತ ಕೇಳುತ್ತಾಳೆ. ಅವಾಗ ರಜನಿ ಈಗ ನಾನೇನಾದರೂ ಸುಳ್ಳು ಹೇಳದಿದ್ದರೆ ನಾವಿಬ್ಬರು ಇಷ್ಟೊತ್ತಿಗೆ ಸ್ಟೇಷನ್ನಲ್ಲಿ ಇರಬೇಕಾಗುತ್ತಿತ್ತು, ಅದಕ್ಕಾಗಿ ಹಾಗೆ ಹೇಳಿದೆ ಅಂತ ಹೇಳುತ್ತಾಳೆ. ನಂತರ ಮದುವೆಯಾಗಿ 1 ತಿಂಗಳು ಕಳೆದರೂ ರಜನಿ ಪ್ರೆಗ್ನೆಂಟ್ ಆಗದೇ ಇದ್ದಾಗ ರಜನಿ ಹಾಗೂ ರಾಜೀವ್ನ ಟೆಸ್ಟ್ ಮಾಡಲಾಗುತ್ತದೆ. ಆವಾಗ ರಾಜೀವ್ ಎಂದಿಗೂ ತಂದೆಯಾಗಲ್ಲ ಅಂತ ವಿಷಯ ತಿಳಿದ ರಜನಿ ಶಾಕ್ ಆಗಿ ಆ ವಿಷಯ ವಿಮಲಾಗೆ ಹೇಳಿದಾಗ ವಿಮಲಾ ನೀನೇನು ಹೆದರಬೇಡ, ನಾವಿಲ್ಲಿ ಬಂದದು ಈ ಆಸ್ತಿಗಾಗಿ, ನೀನು ರಾಜೀವ್ನ ವಿಷಯ ಬಚ್ಚಿಟ್ಟು ಆಕಾಶ್ ಜೊತೆ ಸಂಬಂಧ ಬೆಳೆಸಿ ಪ್ರೆಗ್ನೆಂಟ್ ಆಗು, ಆಮೇಲೆ ಆ ಮಗು ರಾಜೀವ್ನದ್ದು ಅಂತ ಹೇಳಿ ಈ ಎಲ್ಲ ಆಸ್ತಿಯನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ರಜನಿಗೆ ಹೇಳಿದಾಗ ರಜನಿ ಮರುದಿನ ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿ ಆಕಾಶ್ಗೆ ಕಾಲ್ ಮಾಡಿ ಮನೆಯಲ್ಲಿ ಯಾರೂ ಇಲ್ಲ, ನನ್ನ ಕಾಲಿಗೆ ಗಾಯವಾಗಿದೆ, ಬೇಗ ಬನ್ನಿ ಅಂತ ಕರೆಸಿಕೊಳ್ಳುತ್ತಾಳೆ. ನಂತರ ಮನೆಗೆ ಬಂದ ಆಕಾಶ್ ಅವಳ ಕಾಲಿಗೆ ಕ್ರೀಮ್ ಹಚ್ಚುವಾಗ ರಜನಿ ಆತನನ್ನು ತಬ್ಬಿಕೊಂಡು ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಆಮೇಲೆ ಅದರಿಂದ ರಜನಿ ಪ್ರೆಗ್ನೆಂಟ್ ಆಗಿ ಆ ವಿಷಯ ವಿಮಲಾಗೆ ತಿಳಿಸಿದಾಗ ಇಬ್ಬರು ತುಂಬಾ ಖುಷಿ ಪಡುತ್ತಾರೆ. ಅವಾಗ ಆಕಾಶ್ ರಜನಿಗೆ ಕಾಲ್ ಮಾಡಲು ನೋಡಿದಾಗ ರಜನಿ ಅವನನ್ನು ಅವಾಯ್ಡ್ ಮಾಡಲು ಶುರು ಮಾಡುತ್ತಾಳೆ. ಅವಾಗ ಕೋಪಗೊಂಡ ಆಕಾಶ್ ನೇರವಾಗಿ ರಜನಿ ಹತ್ತಿರ ಬಂದು ಮೊದಲು ನಾನು ನಿನಗೆ ಬೇಕಾಗಿದ್ದೆ, ಈಗೇಕೆ ಬೇಡವಾಗಿದ್ದೇನೆ ಅಂತ ಕೇಳುತ್ತಾನೆ. ಅವಾಗ ರಜನಿ ಮೊದಲು ನೀನು ನನಗೆ ಇಷ್ಟವಾಗಿದ್ದೆ, ಈಗ ಬೇಡವಾಗಿದ್ದೀಯಾ, ಈಗ ಇಲ್ಲಿಂದ ಹೋಗು ಅಂತ ಆಕಾಶ್ನನ್ನು ಬೈಯುವಾಗ ಅದನ್ನೆಲ್ಲ ನೋಡಿದ ನಿರ್ಮಲಾ ನಿಮಗೆ ಇಂತಹ ಮೋಸ ಮಾಡಿದ್ದಾರಾ ಅಂದ ಮೇಲೆ ನೀವಿನ್ನು ಈ ಮನೆಯಲ್ಲಿ ಇರುವಂತಿಲ್ಲ ಅಂತ ವಿಮಲಾ ಹಾಗೂ ರಜನಿಯನ್ನು ಬೈದು ಮನೆಯಿಂದ ಆಚೆ ಹಾಕುತ್ತಾಳೆ. ನಂತರ ರಾಜೀವ್ ಮನೆಗೆ ಬಂದಾಗ ರಜನಿ ಆಕಾಶ್ ಅವರು ನನ್ನ ಜೊತೆ ಮಾತನಾಡಿದ್ದಕ್ಕೆ ಅತ್ತೆ ಕೋಪ ಮಾಡಿಕೊಂಡು ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ರಾಜೀವ್ಗೆ ಹೇಳುತ್ತಾಳೆ. ಆವಾಗ ಕೋಪಗೊಂಡ ರಾಜೀವ್ ನನಗೆ ರಜನಿಯ ಮೇಲೆ ನಂಬಿಕೆ ಇದೆ, ಇನ್ಮೇಲೆ ನೀವು ನಮ್ಮ ತಂಟೆಗೆ ಬರಬೇಡಿ ಅಂತ ನಿರ್ಮಲಾಳನ್ನು ಬೈದು ರಜನಿ ಹಾಗೂ ವಿಮಲಾಳನ್ನು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ನಿರ್ಮಲಾಳ ಮೇಲೆ ಕೋಪಗೊಂಡ ವಿಮಲಾ ನಿರ್ಮಲಾಳನ್ನು ಸಾಯಿಸಿದಾಗ ಅಲ್ಲಿಗೆ ಬಂದ ಪೊಲೀಸರು ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ರಾಜೀವ್ನನ್ನು ಕೇಳುತ್ತಾರೆ. ಅವಾಗ ರಾಜೀವ್ ಇಲ್ಲ ಅಂತ ಹೇಳಿದ ಮೇಲೆ ಮರುದಿನ ಮನೆಗೆ ಬಂದ ಆಕಾಶ್ ಮೊದಲು ನೀನೇ ನನ್ನ ಹತ್ತಿರ ಬಂದು ಈಗೇಕೆ ಇಗ್ನೋರ್ ಮಾಡುತ್ತಿದ್ದೀಯಾ ಅಂತ ಮತ್ತೆ ರಜನಿಯನ್ನು ಬೈಯುತ್ತಾನೆ. ಅವಾಗ ರಜನಿ ಎಲ್ಲ ಸತ್ಯ ಅವನಿಗೆ ಹೇಳಲು ಹೊರಟಾಗ ಅವಳನ್ನು ತಡೆದ ವಿಮಲಾ ರಜನಿಯನ್ನು ರೂಮ್ ಒಳಗೆ ಕರೆದುಕೊಂಡು ಹೋಗಿ ರಾಜೀವ್ನಿಂದ ಮಗು ಆಗುವುದಿಲ್ಲ ಅಂತ ಗೊತ್ತಿದ್ದು ನೀನು ಆಕಾಶ್ನನ್ನು ಬಳಸಿಕೊಂಡ ವಿಷಯ ನೀನೇಕೆ ಅವನಿಗೆ ಹೇಳಲು ಹೊರಟಿದ್ದೆ ಅಂತ ರಜನಿಯನ್ನು ಬೈಯುತ್ತಾಳೆ. ಅವಾಗ ಅದೆಲ್ಲವನ್ನು ತನ್ನ ಫೋನಿನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಆಕಾಶ್ ನನಗೀಗ ನಿಮ್ಮ ಸತ್ಯವೆಲ್ಲ ಗೊತ್ತಾಗಿದೆ, ಇನ್ಮೇಲೆ ನಾನು ಈ ವಿಡಿಯೋ ಪೊಲೀಸರಿಗೆ ತೋರಿಸುತ್ತೇನೆ ಅಂತ ಹೇಳಿದಾಗ ಕೋಪಗೊಂಡ ಅವರಿಬ್ಬರು ಆಕಾಶ್ನನ್ನು ಕೂಡ ಕೊಲ್ಲಲು ನೋಡುತ್ತಾರೆ. ಆದರೆ ಈ ಮುಂಚೆ ಆಕಾಶ್ ಮೊದಲೇ ಆ ವಿಡಿಯೋ ರಾಜೀವ್ಗೂ ಸೆಂಡ್ ಮಾಡಿದ್ದು. ಅವಾಗ ರಾಜೀವ್ ಪೊಲೀಸ್
ಪೊಲೀಸರೊಂದಿಗೆ ಅಲ್ಲಿಗೆ ಬಂದಾಗ ಆಕಾಶ್, ವಿಮಲಾ ಹಾಗೂ ರಜನಿಯ ಎಲ್ಲ ಸತ್ಯ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ರಾಜೀವ್ ದುಃಖಪಟ್ಟರೆ ಪೊಲೀಸರು ರಜನಿ ಹಾಗೂ ವಿಮಲಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ದಹೇಜ್ ಮೇ ಆಯಿ ಸಾಸ್ ಎಂದು ಹುಡುಕಿ ನೋಡಬಹುದು.